ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆಫ್. ಏನಪ್ಪ ವಿಷಯ ಅಂದರೆ, ನಮ್ಮ ಹುಡುಗ ಒಂದು ವೀಡಿಯೋ ಮಾಡು ಬೈ ಅಂತ ಹೇಳ್ದ. ಏನಪ್ಪ ವಿಷಯ ಅಂತ ಕೇಳಿದೆ. ಏನಂದರೆ, ಇವಾಗಿನ ಎಜುಕೇಷನ್ ಹೆಸರಲ್ಲಿ ಸಂಸತ್ನ ಮುತ್ತಿಗೆ ಹಾಕೋಕೊಟ್ಟಿದ್ದಾರಲ್ಲ ಯೂತ್ಸ್ ಬಗ್ಗೆ, ನೀನು ಏನು ಹೇಳ್ತೀಯ ಬೈ, ನಾನೊಬ್ಬ ಯೂತ್ಸ್ ಆಗಿ ಅಂತ ಹೇಳಿ ಕೇಳ್ದ. ಅದಕ್ಕೆ ಗಾಯ್ಸ್, ನಾನು ಅವನಿಗೆ ಹೇಳೋದು ಒಂದೇ, ಎಲ್ರಿಗೂ ಹೇಳೋದು ಒಂದೇ ಗಾಯ್ಸ್. ಸೊ ಭಾರತದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರಿದೆ, ಒಳ್ಳೆ ಹೆಸರಿದೆ. ಅದನ್ನ ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಯಾವುದಾದ್ರೂ ಕೆಲಸ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿದ್ದಾರೆ. ಒಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಯಾಕೆ ಬಸ್ಬೇಕು? ದೇಶ ಭಾಷೆ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಈ ಗೌರ್ಮೆಂಟ್ ನಿನ್ ಸಾವು ಬಗ್ಗೆ ತಲೆ ಕೆಡಿಸ್ಕೊಳುತ್ತಾ? ಅಷ್ಟೇ ಆದ್ರೆ ನಾವ್ಯಾಕೆ ಓದ್ಬೇಕು? ಬುದ್ಧಿ ಬೆಳೆಸ್ಕೊಳಕ್ಕೆ. ಆ ಬುದ್ಧಿನ ಬಂಡವಾಳ ಮಾಡ್ಕೊಂಡು ಬದುಕು ಸಾಕ್ಸೋನೆ ನಿಜವಾದ ಬುದ್ಧಿವಂತ. ನಾನ್ BA ಓದಿದ್ದೀನಿ ಗೊತ್ತಾ? ನಾನ್ MA ಓದಿದ್ದೀನಿ. ನನಗ್ ಕೆಲಸ ಸಿಕ್ಕಿಲ್ಲ ಅಂತ ನಾ ಸುಮ್ನಿದ್ದೀನ? ನಾನ್ ವಿಡಿಯೋಗ್ರಫಿ ಮಾಡ್ತೀನಿ, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಹಾಗೆ ಏನೇನೋ ಮಾಡ್ತೀನಿ. ಹಾಗೆ ನೀನೇನಾದ್ರೂ ಮಾಡು, ಅದ್ರ ಜೊತೆ ಕೆಲ್ಸಕ್ಕೂ ಟ್ರೈ ಮಾಡು. ಕಷ್ಟನೋ ಸುಖನೋ ಜೀವನದಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಏನೇನು ಮಾಡ್ಕೊಂಡಿದ್ದಾರೆ, ಏನೇನೋ ಎಷ್ಟೊತ್ತು ಎಜುಕೇಟೆಡ್ಗಳು ಏನೇನು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಲೈಫ್ ಅನ್ನೋದನ್ನ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳೋಣ. ಇರೋದೊಂದೇ ಲೈಫು. ದಯವಿಟ್ಟು ಯಾರು ಅಗ್ರೆಸಿವ್ ಆಗಬೇಡಿ. ನಿಮ್ಗೆ ಬೇಕಾಗಿರೋದನ್ನ ನೀವು ಶಾಂತಿಯುತವಾಗಿ ಹೋರಾಟ ಮಾಡಿ ಪಡ್ಕೊಳ್ಳಿ ಗಾಯ್ಸ್. ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ರೆವಲ್ಯೂಷನ್, ಫ್ರೀಡಮ್, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಿಮ್ಗೆ ಏನು ಬೇಕು ಏನು ಪಡ್ಕೊಳೋದಕ್ಕೆ. ಬಟ್ ಈ ಥರ ಅಗ್ರೆಸಿವ್ನೆಸ್ ಮಾಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಹೆಸರಿರುವಂಥ ದೇಶನ ಮತ್ತು ನ್ಯೂಸ್ಗಳು, ಚಾನಲ್ಗಳು ಮತ್ತು ಬ್ರೇಕಿಂಗ್ ನ್ಯೂಸ್ನ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಒಳ್ಳೆ ಹೆಸರಿದೆ, ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆರಾಮಾಗಿದೆ ಪೀಳಿಗೆಗೂ ಇದೇ ಥರ ಒಂದು ಲೈಫ್ನ ಲೀಡ್ ಮಾಡೋದಕ್ಕೆ ಬಿಡೋಣ ಗಾಯ್ಸ್. ಓಕೆ.